ಹಲೋ, ವೆಲ್ಕಮ್ ಟು ಸಾವಿತ್ರಿ ಸುನಿತಾ ವ್ಲಾಗ್ಸ್. ಇವತ್ತು ಮನೆ ಮುಂದೆ ಅಂಗಳದಲ್ಲಿ ಈ ಥರ ನೆರಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಪ್ಪಾಜಿ ಮತ್ತು ನಮ್ಮ ಕಾಕ, ಆಮೇಲೆ ವಿಠ್ಠಲ, ಆಮೇಲೆ ಆಳುಗಳು ಎಲ್ಲ ಸೇರಿಕೊಂಡು ಈ ಥರ ನೆರಳನ್ನು ಮಾಡ್ತಾಯಿದ್ರು. ಆಮೇಲೆ ನಮ್ಮಮ್ಮನೂ ಕೂಡ ಹಾಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಆ ಕಡೆ ಕಟ್ರಿ, ಈ ಕಡೆ ಕಟ್ರಿ ಅಂತ ಹೇಳಿ. ಪ್ರದಿತ್ಯ ಅಂತೂ ಎಲ್ಲದರಲ್ಲಿ ಇದ್ದೇ ಇರ್ತಾನೆ. ಅವನಂತೂ ಏನೇನೋ ಕಾರ್ಬಾರ್ ಮಾಡ್ತಾಯಿದ್ದ ಅವ್ರ ಅದನ್ನ ಜೊತೆ. ಯಾಕೆ ಈ ಥರ ಎಲ್ಲ ನೆರಳು ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇವತ್ತು ಅರಿಶಿನವನ್ನು ಪಾಲಿಷ್ ಮಾಡೋರಿದ್ರು. ಅಂದರೆ ಇವಾಗ ಅರಿಶಿನ ರಾಶಿ ಎಲ್ಲ, ಸೊ ಎಲ್ಲ ಅರಿಶಿನ ಒಣಗಿತ್ತು, ಹೊಲದಲ್ಲಿರುವಂಥ ಅರಿಶಿನ ಎಲ್ಲನೂ ಒಣಗಿತ್ತು. ಸೊ ಹೀಗಾಗಿ ಮನೆ ಮುಂದೆನೇ ಅದನ್ನು ಪಾಲಿಷ್ ಮಾಡೋರಿದ್ರು. ಇನ್ನು ಪಾಲಿಷ್ ಮಾಡಿ ಅದನ್ನು ಸಾಂಗ್ಲಿ ಮಾರ್ಕೆಟ್ಗೆ ಶಿಫ್ಟ್ ಮಾಡಬೇಕು. ಸೊ ಹೀಗಾಗಿ ಅರಿಶಿನ ಪಾಲಿಷ್ ಮಾಡೋರಿದ್ರು. ಸೊ ಪಾಲಿಷ್ ಮಾಡಬೇಕಾದ್ರೆ ಏನಾಗುತ್ತೆ, ಫುಲ್ಲು ಡಸ್ಟ್ ಇಳುತ್ತೆ ಅರಿಶಿನದು. ಆಮೇಲೆ ಆಳುಗಳಿಗೇನು ಕೊಡೋದಕ್ಕೆ ನೆರಳು ಬೇಕಲ್ಲ, ಸೊ ಹೀಗಾಗಿ ನೆರಳನ್ನು ಮಾಡ್ತಾಯಿದ್ರು. ನಾನು ಪ್ರದಿತ್ಯ ಇಬ್ಬರು ನಮ್ಮ ದೊಡ್ಡಮ್ಮ ಮನೆ ಕಡೆ ಬಂದ್ವಿ. ಅಲ್ಲೇ ನಮ್ಮ ಮನೆ ಮುಂದೆ ಅರಿಶಿನ ರಾಶಿ ಮಾಡತ್ತಾರಲ್ಲ, ಸೊ ಡಸ್ಟ್ ಬರುತ್ತೆ, ಅರಿಶಿನ ಡಸ್ಟ್ ಸಲುವಾಗಿ ಈ ಕಡೆ ಬಂದ್ವಿ. ಇನ್ನು ಸಾಯಂಕಾಲ ಟೈಮ್ ತನಕ ಇಲ್ಲಿ ನಾನು ಪ್ರದಿ ಇಬ್ಬರು ಅಲ್ಲಿ ಮನೆ ಮುಂದೆನೇ ಎಲ್ಲ ಅರಿಶಿನ ಎಲ್ಲ ಗಾಡಕ್ಕೆ ಹಾಕಿ, ಅಂದರೆ ಏನು ಮಾಡಿದ್ರೆ ಪಾಲಿಷ್ ಮಾಡ್ತಾರೆ. ಇಷ್ಟು ದಿನ ಎಲ್ಲ ರಾ ಅರಿಶಿನ ಇತ್ತು. ಹಾಯ್, ಅದೇ ಇಷ್ಟು ದಿನ ಎಲ್ಲ ರಾ ಅರಿಶಿನ ಇತ್ತು. ಸೊ ಅದೇನು ಮಾಡ್ತಾರೆ, ಎಲ್ಲ ಪಾಲಿಷ್ ಮಾಡ್ತಾರೆ. ಬಾ ಬಾ. ಸೊ ಪಾಲಿಷ್ ಮಾಡಬೇಕಾದ್ರೆ ಎಲ್ಲ ಡಸ್ಟ್ ಎಲ್ಲ ಬರ್ತೈತೆಲ್ಲ ಹೊರಗಡೆ. ಸೊ ಹೀಗಾಗಿ ಆ ಒಂದು ಡಸ್ಟ್ ಸಲುವಾಗಿ ನಾನು ಮತ್ತು ಪ್ರದಿತ್ಯ ನಮ್ಮ ದೊಡ್ಡಮ್ಮ ಮನೆ ಕಡೆ ಬಂದ್ವಿ. ಇಲ್ಲೇ ನಮ್ಮ ದೊಡ್ಡಮ್ಮ ನಮ್ಮ ಮನೆ ಹಿಂದ್ಗಡೆನೇ ಇದೆ, ಜಸ್ಟ್ 100 ಮೀಟರ್ ಅಷ್ಟೇ. ನಮ್ಮ ಮನೆ ಹಿಂದೆನೇ ಇದೆ ಮನೆ. ಸೊ ಹೀಗಾಗಿ ಇಬ್ರು ಕೂಡ ಈ ಕಡೆ ಬಂದ್ವಿ. ಇನ್ನು ಸಾಯಂಕಾಲ ತನಕ ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ರೆಸ್ಟ್ ಮಾಡೋದು. ಮತ್ತು ಡಸ್ಟ್ ಅಲರ್ಜಿ ಇದೆ, ನನಗೂ ಡಸ್ಟ್ ಅಲರ್ಜಿ ಇದೆ, ಪ್ರದಿತ್ಯನಿಗೂ ಇದೆ. ಸೊ ಹೀಗಾಗಿ ಈ ಕಡೆನೇ ಬಂದ್ವಿ. ಏನು ಪ್ರದಿತ್ಯ ಏನು ಕಾರವಾರ ಮಾಡತ್ತ ನೋಡ್ರಿ. ಪ್ರದಿತ್ಯ ಏ ಬಂಗಾರ, ಎಂತ ಮತಿ ಏನು ಕಾರವಾರ ಮಾಡತ್ತ ನೋಡ್ರಿ ಪ್ರದು. ಇಲ್ಲಿ ಎಲ್ಲ ನಮ್ಮ ನನ್ನ ಮಕ್ಕಳದು ಎಲ್ಲ ಕ್ರೇಯಾನ್ಸು, ಸ್ಕೆಚಿಂಗ್ಸು ಎಲ್ಲ ಏನೇನೋ ಆಟ ಸಾಮಾನು ಇದ್ದಾವೆ, ಅವೆಲ್ಲ ಬೇಕಂತೆ ಅವ್ರಿಗೆ. ಏನು ಇಲ್ಲಿ ನಮ್ಮ ದೊಡ್ಡಮ್ಮ ಜೋಳನ ಕ್ಲೀನ್ ಮಾಡತ್ತಿದ್ರು. ಸೊ ನಮ್ಮ ದೊಡ್ಡಮ್ಮನ ಸೊಸೆ ಅಂದರೆ ಏನಿದ್ದಾರಲ್ಲ, ಅವರಿಬ್ಬರೂ ಹೊರಗಡೆ ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಇರೋ ಬರೋ ಎಲ್ಲ ಕೆಲಸನೂ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಪ್ಪ ಇಬ್ಬರು ಮಾಡ್ತಾರೆ. ಸೊ ಹೀಗಾಗಿ ಇವತ್ತು ಜೋಳನ ಕ್ಲೀನ್ ಮಾಡತ್ತಿದ್ರು. ಅದರಲ್ಲಿ ನಾನು ಪ್ರದಿತ್ಯ ಇಬ್ಬರು ಸೇರ್ಕೊಂಡ್ವಿ. ಅವರಿಬ್ಬರಿಗೂ ಟೈಮ್ ಪಾಸ್ ಮಾಡತ್ತಿದ್ವಿ. ಆಮೇಲೆ ನಮ್ಮ ದೊಡ್ಡಮ್ಮ ಏನೇ ಕೆಲಸ ಮಾಡಿದ್ರು ನಮ್ಮ ದೊಡ್ಡಪ್ಪ ಅವ್ರಿಗೆ ಹೆಲ್ಪ್ ಮಾಡ್ತಿರ್ತಾರೆ. ಸೊ ಯಾವಾಗಲೂ ಅವರು ಕೂಡಿನೇ ಕೆಲಸ ಮಾಡೋದು. ನಮ್ಮ ದೊಡ್ಡಮ್ಮನಿಗೆ ಜಾಸ್ತಿ ಕೆಲಸ ಬೀಳುತ್ತೆ, ಅವ್ರಿಗೆ ತ್ರಾಸಾಗುತ್ತೆ ಅಂತ ಹೇಳಿ ಪ್ರತಿಯೊಂದು ಕೆಲಸದಲ್ಲಿನೂ ನಮ್ಮ ದೊಡ್ಡಪ್ಪ ಅವ್ರಿಗೆ ಹೆಲ್ಪ್ ಮಾಡ್ತಿರ್ತಾರೆ. ನಮ್ಮ ದೊಡ್ಡಮ್ಮ ಅಲ್ಲೇ ಮನೆ ಹತ್ರನೇ ಹುಣಸೆ ಹಣ್ಣನ್ನು ತೆಗೆದಿಟ್ಟಿದ್ರು. ಪ್ರದಿತ್ಯ ಅವನ್ನೆಲ್ಲನೂ ತೊಗೊಂಡು ಕಿತ್ತಾಕಿ ಎಲ್ಲ ಸಿಪ್ಪೆಯನ್ನು ತೆಗೆದು ತಾನೇ ಹುಣಸಿಕಾಯಿ ಹೆಂಗೆ ತಿನ್ನತ್ತಾನೆ ನೋಡ್ರಿ. ಫುಲ್ ತಿನ್ನಬೇಕಾದ್ರೆ ಅವ್ನ ರಿಯಾಕ್ಷನ್ ನೋಡಿ ನನಗಂತೂ ಫುಲ್ ನಗು ಬರತ್ತಿತ್ತು. ಮಧ್ಯಾಹ್ನ ಟೈಮಲ್ಲಿ ನಾನು ನಮ್ಮ ದೊಡ್ಡಪ್ಪ 3 ಜನ ಸೇರಿಕೊಂಡು ಊಟ ಮಾಡಿದ್ವಿ. ಆಮೇಲೆ ಪ್ರದಿತ್ಯನಿಗೆ ಊಟ ಮಾಡಿಸಿ ಅವನನ್ನು ಮಲಗಿಸಿದೆ. ಸೊ ಅಲ್ಲೇ ನಮ್ಮ ದೊಡ್ಡಮ್ಮ ಮನೆಯಲ್ಲಿನೇ ಇವತ್ತೊಂದು ಫುಲ್ ದಿನ ಇರಬೇಕಾಗಿತ್ತಲ್ಲ. ಸೊ ಮಧ್ಯಾಹ್ನ ಮಲ್ಕೊಳ್ಳೋದಕ್ಕೆ ಅವನಿಗೆ ಅಂತ ಹೇಳಿ ನಮ್ಮ ದೊಡ್ಡಮ್ಮ ಅಲ್ಲಿನೇ ಒಂದು ಜೋಳಿಗೆಯನ್ನು ಕಟ್ಟಿದ್ರು ಅವ್ರ ಮನೆಯಲ್ಲಿನೇ. ಸೊ ನಾನು ಜೋಳಿಗೆಲಿ ಹಾಕಿದೆ. ನಮ್ಮ ದೊಡ್ಡಮ್ಮನ ಮಲಗಿಸ್ತೀನಿ, ನೀ ಮಲ್ಕೊ ಹೋಗು ಅಂತ ಹೇಳಿದರು. ಸೊ ನಾನು ಊಟ ಮಾಡಿ ಮಲ್ಕೊಳ್ಳೋದಕ್ಕೆ ಹೋಗಿದೆ. ನಮ್ಮ ದೊಡ್ಡಮ್ಮ ಎಲ್ಲ ಅವನನ್ನು ಈ ಥರ ಎಲ್ಲ ತೂಗಿ ಹಾಡು ಹಾಡಿ ಫುಲ್ ಜೋಗುಳು ಹಾಡಿ ಎಲ್ಲನೂ ಅವನನ್ನು ಮಲಗಿಸತ್ತಿದ್ರು. ಅವನು ಮಲ್ಕೊಂಡ್ಬಿಟ್ಟ. ಪ್ರದಿತ್ಯನು ಮಲ್ಕೊಂಡು ಎದ್ದ. ಇವಾಗ ನಿದ್ದೆ ಆಯಿತು ಅವನು. ಇನ್ನು ರಾತ್ರಿ 10 ಗಂಟೆ ತನಕ ಮಲ್ಕೊಳ್ಳೋದೇ ಇಲ್ಲ. ನಾನು 6 ಗಂಟೆ 7 ಗಂಟೆಗೆ ಅದು ಹೋಗ್ತೀನಿ ನಮ್ಮ ಮನೆಗೆ. ತನಕ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಂದರೆ ಇಲ್ಲಿ ಫುಲ್ ಅರಿಶಿನ ಎಲ್ಲ ಪಾಲಿಷ್ ಮಾಡತ್ತಾರಲ್ಲ, ಅರಿಶಿನ ಪಾಲಿಷ್ ಮಾಡತ್ತಾರು. ಸೊ ಹೀಗಾಗಿ ಡಸ್ಟ್ ಐತಿ ಅಂತ ಹೇಳಿ ಕುಂತೀವಿ ಅಷ್ಟೇ. ಎಲ್ಲ ಅಲ್ಲಿದೆಲ್ಲ ಕೆಲಸ ಮುಗಿದ್ಮೇಲೆ ಹೋಗ್ತೀವಿ. ಏನು ಬಂಗಾರ, ಇವಾಗ ಫುಲ್ ಬೋರ್ ಆಗತ್ತೈತಿ ಇಬ್ಬರಿಗೂ. ಏನು ಮಾಡೋದು ಗೊತ್ತಾಗುತ್ತೆ. ಹೀಗಾಗಿ ಕೇರಮ್ ಬೋರ್ಡ್ನ ತಗೋತೀವಿ. ಆ್ಯಕ್ಚುಲಿ ನಾನು ಭಾಳ ವರ್ಷ ಆಯಿತು ಕೇರಮ್ ಬೋರ್ಡ್ ಆಡಿ, ಒಂದು 20 ವರ್ಷನೇ ಆಗಿರ್ಬೇಕು ಬೇಬಿ ಕೇರಮ್ ಬೋರ್ಡ್ ಆಡಿ. ಇವತ್ತು ತೆಗ್ದೀನಿ, ನೋಡೋಣ. ಪ್ರದಿತ್ಯ ಕಲಿಸ್ತೀನಿ ಹೆಂಗೆ ಆಟ ಆಡ್ತಾನೆ ಅಂತ ಹೇಳಿ. ಅವನಿಗೂ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ಅವನು. ಪ್ರದು ಏ ಬಂಗಾರಿ ಬಾ, ನಿಂಗೆ ಆಟ ಆಡೋದು ಹೇಳ್ಕೊಡ್ತೀನಿ. ನಮ್ಮ ಅಣ್ಣನ ಮಕ್ಕಳು ಅವರು ಸ್ಕೂಲಿಗೆ ಹೋದರು. ಸೊ ಹೀಗಾಗಿ ಕೆಟ್ಟ ಬೋರ್ ಆಗತ್ತಿತ್ತು. ಪ್ರದಿತ್ಯಾಗಂತೂ ಏನೂ ಆಟ ಆಡೋಕ್ಕೆ ಸಾಲ್ವಲ್ಲೂ ಫುಲ್ ಕಾಡ್ಸತ್ತನು.
ಇಷ್ಟೋ ತನಕ ಸೈಕಲ್ ಆಡ್ದ, ಅದು ಬೋರ್ ಆಯ್ತು ಅವನಿಗೆ. ಸೊ ಹಿಂಗಾಗಿ ಕೇರಮ್ ಬೋರ್ಡ್ನ ತಗೊಂಡು ಕುಂತೀನಿ, ಇದನ್ನಾದರೂ ಆಟ ಆಡಲಿ ಅಂತ. ಬಾಯಾಗ ಹಾಕೋಬಾರ್ದು ಪ್ರಜಿತ್ಯ, ಇಶಿ ಅದು. ಕೇರಮ್ ಬೋರ್ಡ್ ಆಡ್ತಾನೆ ಅಂತ ಹೇಳಿ ಕೇರಮ್ ಬೋರ್ಡ್ ತಗೊಂಡು ಕುಂತೀವಿ ಇಬ್ಬರು. ನಮ್ಮ ಅಣ್ಣನ ಮಕ್ಕಳು ಇದ್ರಂತೂ ನನ್ನ ಹತ್ರ ಬರ್ತಾನೆ ಇರಲಿಲ್ಲ, ಅವನು ಫುಲ್ ಅವ್ರ ಜೊತೆನೇ ಆಟ ಆಡ್ತಿದ್ದ. ಓಣಪ್ಪ ಇದೊಂದು ಚಂದ ಕಾಡ್ದೈತಿ, ಪಿಕಬೂ ಪಿಕಬೂ ಮಾಡೋದು. ತೆಗಿ ಪಿಕಬೂ. ಮತ್ತೆ ಹೆಂಗೆ ಓ ಕಡ್ಡಿ ಬತ್ತು ಹೋಕ್ಕ. ಇನ್ನು ಆಟ ಆಡೋನು ಬಾರೋ ಮಗನೇ. ಆಮೇಲೆ ಒಂದು 5 ಗಂಟೆ ಸುಮಾರಿಗೆ ನಮ್ಮ ಅಣ್ಣನ ಮಕ್ಕಳು ಸ್ಕೂಲಿಂದ ಬಂದರು. ಸೊ ಅವ್ರಿಗೆ ಅಂತ ಹೇಳಿ ಟೀ ಮಾಡತ್ತಿದ್ನಿ ಇಲ್ಲಿ. ಅಷ್ಟರಲ್ಲಿ ನಮ್ಮ ಅಣ್ಣ ಬಜ್ಜಿ ತೊಗೊಂಡು ಬಂದ. ನಾನು ಮನೆಗೆ ಬಂದೀನಿ, ಪ್ರಜಿತ್ಯ ಇದ್ದಾನೆ ಮನೆಯಲ್ಲಿ ಅಂತ ಹೇಳಿ ನಮ್ಮ ಸಲುವಾಗಿ ಬಜ್ಜಿನ ತೊಗೊಂಡು ಬಂದಿದ್ದ. ಸೊ ನಾನು ಆಮೇಲೆ ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಸೇರಿಕೊಂಡು ಬಜ್ಜಿನ ತಿಂದು ಟೀನ ಕುಡಿದ್ವಿ. ಪ್ರಜಿತ್ಯಗಂತೂ ಫುಲ್ ಖುಷಿಯಾಗಿಬಿಡ್ತು, ಅವರಿಬ್ಬರು ಸ್ಕೂಲಿಂದ ಬಂದಿದ್ದು ನೋಡಿ. ಸೊ ಅವ್ರ ಜೊತೆ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ. ಅವರಿಬ್ಬರು ಅಂತೂ ಇವ್ನು ಹೆಂಗೆ ಹೇಳ್ತಾನಲ್ಲ ಹಾಗೆ ಕೇಳಬೇಕು. ಅವರಿಬ್ಬರು ಬೇರೆ ಆಟ ಆಡೋ ಹಾಗೆ ಇಲ್ಲ, ಪ್ರಜಿತ್ಯ ಹೇಳ್ದಂಗೆ ಅವರಿಬ್ಬರು ಆಟ ಆಡಬೇಕು. ಸೊ ಫುಲ್ ಜೋಶಲ್ಲಿ ಅವ್ರ ಜೊತೆ ಆಟ ಆಡ್ದ. ಆಮೇಲೆ ಇದೊಂದು ಕಾಯಿ ತಿಂತಾನೆ ಅವನು, ಮಲ್ಬೇರಿ. ನಮ್ಮ ಕಡೆಗೆ ರೇಷ್ಮೆಕಾಯಿ ಅಂತ ಹೇಳಿ ಕರಿತೀವಿ, ಆ್ಯಕ್ಚುಲಿ ಇದು ಮಲ್ಬೇರಿ. ಪ್ರಜಿತ್ಯಂಗೆ ಇದು ಇಷ್ಟ ಆಗುತ್ತೆ. ನಾನು ಸ್ವಲ್ಪ ತೊಳೆದ್ಬಿಟ್ಟು ಉಪ್ಪೆಲ್ಲ ಹಾಕಿ ಅವ್ನಿಗೆ ಕೊಟ್ಟಿರ್ತೀನಿ. ಸೊ ಅವ್ನಿಗೆ ಫುಲ್ ಇಷ್ಟ ಇದು ಕಾಯಿ, ತಿಂತಾನೆ. ತಿಂದ್ಬಿಟ್ಟು ಹೆಂಗೆ ಮಾಡತ್ತಾನೆ ನೋಡಿ ರಿಯಾಕ್ಷನ್, ಸೂಪರ್ ಇದೆ ಅಂತ ಹೇಳಿ ಇಂಥದ್ದೆಲ್ಲ ಕಲ್ತ್ಬಿಟ್ಟ ನಾವು ಇವಾಗ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಮನೆಗೆ ಬಂದ್ವಿ. ನಮ್ಮಮ್ಮ ಮೇಲ್ಗಡೆಯಿಂದ ಏನೋ ತೊಗೊಂಡು ಬರತ್ತಿದ್ರು ಟೆರೆಸ್ ಮೇಲಿಂದ, ಅದನ್ನ ನೋಡಿ ತಾನು ಮೇಲ್ಗಡೆ ಹೋಗಿದ್ದ. ನಾನು ಬರ್ತೀನಿ ಅಮ್ಮಮ್ಮ ಮೇಲೆ ಅಂತ ಹೇಳಿ ನಮ್ಮಮ್ಮ ಬುಟ್ಟಿಲಿ ಅದೇನೋ ತೊಗೊಂಡು ಆಮೇಲೆ ಅವನ್ನ ಎತ್ಕೊಂಡು ಕೆಳಗಡೆ ಇಳಿದು ಬಂದರು.